ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಈ ಟ್ಯುಟೋರಿಯಲ್ ವಿಡಿಯೋದಲ್ಲಿ ನಿಮಗೆ ಎಕ್ಸೆಲ್ನಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಬರುತ್ತಲ್ಲ, ಎಕ್ಸೆಲ್ನಲ್ಲಿ ನಿಮಗೆ ನೀವು ಯಾವ ಥರ ಪ್ಲಸ್ ಮತ್ತು ಮೈನಸ್, ಆಮೇಲೆ ಇಂಟು, ಆಮೇಲೆ ಡಿವೈಡೆಡ್ ಬೈ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಈ ವಿಡಿಯೋವನ್ನು ನೋಡಿ ನಿಮಗೆ ಅರ್ಥ ಆಗಿಬಿಡುತ್ತೆ. ಆ ಥರ ತೋರಿಸ್ತೀನಿ ಡೀಟೇಲಾಗಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕೆಳಗೆ ಬೆಲ್ಲೈಕನ್ ಬರುತ್ತೆ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಮಾಡೋ ಇಂಥ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಿಗೆ ಬರ್ತವೆ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ಗೆ ನೀವು ಇಲ್ಲಿ ನಂಬರ್ಸ್ ನೀವೇ ಹಾಕ್ಕೊಂಡಿದ್ದೀರ ಅಂದ್ಕೊಳ್ಳಿ. ಇಲ್ಲಿ ನಂಬರ್ಸ್ ಇದೆ 543, ಒಂದು ಮತ್ತೆ 678, 524. ಇವನ್ನ ಪ್ಲಸ್ ಮಾಡಬೇಕು. ನಿಮಗೆ ಆನ್ಸರ್ ಇಲ್ಲಿ ಬೇಕು ಅದು ಯಾವ್ದಾರ ಕಾಲಮಲ್ಲಿ ಬೇಕು ಅಂದ್ಕೊಳ್ಳಿ. ಈಗ ಈ ಕಾಲಮಲ್ಲಿ ಬೇಕು, ಈ ಕಾಲಮ್ ಬೇಡ, ಈ ಕಾಲಮಲ್ಲಿ ಬೇಕು. ಇಲ್ಲೇನೋ ಇದೆ, ಇಲ್ಲಿ ಬೇಕು ಅಂದರೆ ಇಲ್ಲಿ ಫಸ್ಟು ಇಸ್ ಈಕ್ವಲ್ ಟು ಹಾಕ್ಕೊಂಡು, ಆಮೇಲೆ ಓಪನ್ ಬ್ರ್ಯಾಕೆಟ್ ಹಾಕ್ಕೊಂಡು ನೀವು ಜಸ್ಟ್ ಈ ಕಾಲಮ್ ಇದೆಲ್ಲ 543, ಆ ಕಾಲಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲ್ ಅಡ್ರೆಸ್ ಬರುತ್ತೆ. ನಿಮಗೆ ಸೆಲ್ ಅಡ್ರೆಸ್ ಅಂದರೆ ಏನಂತ ಹೇಳ್ತೀನಿ ನೋಡಿ. A1 ಅಂತ ಬಂತ ಸೆಲ್ ಅಡ್ರೆಸ್ ಇದಕ್ಕೆ ಸೆಲ್ ಅಡ್ರೆಸ್ ಅಂತಾರೆ. A ಮತ್ತು A1 ಅಡ್ರೆಸ್ ಬಂತ ಸೆಲ್ ಅಡ್ರೆಸ್ಸು. ನೆಕ್ಸ್ಟು ನಿಮಗೆ ಪ್ಲಸ್ ಮಾಡಬೇಕಲ್ವಾ, ಇಲ್ಲಿ ಪ್ಲಸ್ ಸಿಂಬಲ್ ಹಾಕಿ, ಆಮೇಲೆ ಇದನ್ನೇ ಕ್ಲಿಕ್ ಮಾಡಿ. ನೀವು ಕಂಟ್ರೋಲ್ ಶಿಫ್ಟ್ ಏನೂ ಹಿಡ್ಕೊಳ್ಳೋದು ಬೇಡ, ನೀವು ಟೈಪ್ ಮಾಡಿ ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ಓಪನ್ ಬ್ರ್ಯಾಕೆಟ್ ಹಾಕಿದಾಗ ಅದಕ್ಕೆ ಗೊತ್ತಾಗುತ್ತೆ ನೀವು ಸೆಲೆಕ್ಟ್ ಮಾಡ್ತಿದ್ದೀರ ಅಂತ. ಇದು ಆದಮೇಲೆ A2, ಇದು A, ಇದು 2, ಇಲ್ಲ ಸೆಲ್ ಅಡ್ರೆಸ್ ಬಂತ. ಆಮೇಲೆ ಮತ್ತೊಂದು ಪ್ಲಸ್, ನೀವು ಪ್ಲಸ್ ಮಾಡ್ತಿದ್ದೀರಲ್ವ, ಹಾಗಾದರೆ ಆಮೇಲೆ ನೆಕ್ಸ್ಟು ಈ ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ಕ್ಲೋಸ್ ಬ್ರ್ಯಾಕೆಟ್ ಹಾಕಿದ ಮೇಲೆ ಜಸ್ಟ್ ಎಂಟರ್ ಕೊಟ್ಟರೆ ಆನ್ಸರ್ ಬಂತು. 1745. ದಿಸ್ ಇಸ್ ದ ಆನ್ಸರ್. ಈಗ ಮೈನಸ್ ಮಾಡಬೇಕು. ಮೈನಸ್ ಮಾಡೋಕ್ಕೆ ಇದು ಬೇಡ, ಇದು ತೆಗೆದುಬಿಡ್ತೀನಿ, ಡಿಲೀಟ್. ಆಯಿತಾ. ಈಗ ನೀವು ಇದರಲ್ಲಿ ಇದನ್ನು ಮೈನಸ್ ಮಾಡಬೇಕು. 656 545 ಮೈನಸ್ ಮಾಡ್ಬೇಕಂದ್ರೆ ಏನೂ ಇಲ್ಲ, ಜಸ್ಟ್ ಇಲ್ಲಿ ಈಸ್ ಈಕ್ವಲ್ ಟು ಹಾಕ್ಕೊಳ್ಳಿ. ಈಸ್ ಈಕ್ವಲ್ ಟು ಅದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಆಮೇಲೆ ಓಪನ್ ಬ್ರ್ಯಾಕೆಟ್, ಆಮೇಲೆ ಇದು B2, ಇದು B, ಇದು 2 ಅಂತ. ನೆಕ್ಸ್ಟು ಮೈನಸ್ ಹಾಕ್ಕೊಳ್ಳಿ. ಮೈನಸ್ ಆದಮೇಲೆ ನೆಕ್ಸ್ಟು ಈ ಕಾಲಮ್ ಬಂತ B1, ಇದು B, ಇದು B, ಇದು 1, B1 ಬಂತ. ಆಮೇಲೆ ಕ್ಲೋಸ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಜಸ್ಟ್ ಎಂಟರ್ ಕೊಟ್ಟರೆ ಆನ್ಸರ್ ಬಂತು. 111 ಆನ್ಸರು 111. ನೀವು ಎಲ್ಲಿ ಈಸ್ ಈಕ್ವಲ್ ಟು ಹಾಕಿ ಓಪನ್ ಬ್ರ್ಯಾಕೆಟ್ ಹಾಕಿ ಇದನ್ನು ಮಾಡ್ತಿರೋ ಅಲ್ಲಿ ಆನ್ಸರ್ ಬರುತ್ತೆ ನಿಮಗೆ. ಈಗ ಇದನ್ನು ಇಂಟು ಮಾಡ್ಕೊಳ್ಳಿ. ಇಂಟು ಮಾಡೋದಂದರೆ ನಿಮಗೆ ಈ ಆನ್ಸರ್ ಇಲ್ಲಿ ಬೇಕು ಅಂದಾಗ ಏನೂ ಇಲ್ಲ, ಜಸ್ಟ್ ಬರೀ ಈಸ್ ಈಕ್ವಲ್ ಟು ಓಪನ್ ಬ್ರ್ಯಾಕೆಟ್ ಮತ್ತು ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಇಂಟು ಆದಮೇಲೆ ಈ ಕಾಲಮ್ ಸೆಲೆಕ್ಟ್ ಮಾಡಿ C2, ಇದು C, ಇದು 2, C2 ಸೆಲ್ ಅಡ್ರೆಸ್ ಬರ್ತಾ. ನೆಕ್ಸ್ಟು
ಕಾಲಮ್ ಕ್ಲೋಸ್ ಮಾಡಿ. ನೆಕ್ಸ್ಟು ಎಂಟರ್ ಕೊಟ್ಟರೆ ಆನ್ಸರ್ ಬಂತಾ? ಆನ್ಸರ್ ಇದು. ಇವೆರಡು ಇಂಟು ಮಾಡಿದರೆ ಆನ್ಸರ್ ಇದು ಬರುತ್ತೆ. ನಿಮಗೆ ಇಲ್ಲಿ ಬೇಡ, ಇಲ್ಲೇ ಬೇಕು ಅಂದರೆ ನೀವು ಅಲ್ಲೇ ಫಾರ್ಮುಲಾ ಹಾಕಬೇಕು. ಅಂದರೆ = ಓಪನ್ ಬ್ರಾಕೆಟ್ ಅವನ್ನೆಲ್ಲ ಹಾಕಿದ್ನಲ್ಲ, ಅದನ್ನು ಇಲ್ಲೇ ಹಾಕಬೇಕು. ಇಲ್ಲೇ ಹಾಕಿದರೆ ಇಲ್ಲೇ ಆನ್ಸರ್ ಬರುತ್ತೆ ನಮಗೆ. ಆಮೇಲೆ ನೆಕ್ಸ್ಟು ಡಿವೈಡೆಡ್ ಬೈ ಹೆಂಗಪ್ಪ ಅಂದರೆ ಅದಕ್ಕೂ = ನೆಕ್ಸ್ಟು ಓಪನ್ ಬ್ರಾಕೆಟ್, ನೆಕ್ಸ್ಟು ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. D1 ಇದು ಇದು 1, D1 ಬಂತಾ? D1 ಬಂದಮೇಲೆ ಬಾರ್ ಹಾಕಿ. ನಮ್ಲಾಕ್ ಪಕ್ಕಕ್ಕೆ ಬಾರ್ ಬಟನ್ ಇದೆ, ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಆದಮೇಲೆ ಎಂಟರ್. 0.5 ಆನ್ಸರ್ ಬಂತಾ? ಇದೇ ಥರ. ನೆಕ್ಸ್ಟು ಈಗ ಆಟೋ ಸಮ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ. ಆಟೋ ಸಮ್, ಸಾರಿ ಬೇಡ, ಒಂದು ನಿಮಿಷ. ಮತ್ತು ಇಲ್ಲಿ 2 ಹಾಕ್ಕೊತೀನಿ. ಈಗ ಇಲ್ಲಿ ಆಟೋ ಸಮ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಹೆಂಗಪ್ಪ ಯೂಸ್ ಮಾಡೋದು ಅಂದರೆ, ಇದು ಕಾಲಮ್ ಸೆಲೆಕ್ಟ್ ಮಾಡಿ, ಎಕ್ಸ್ಟ್ರಾ ಒಂದು ಕಾಲಮ್ ಸೆಲೆಕ್ಟ್ ಮಾಡಿ, ಇಲ್ಲಿ ಆಟೋ ಸಮ್ ಕೊಟ್ಟರೆ ಜಸ್ಟ್ ಆಟೋ ಸಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆನ್ಸರ್ ಬಂತಾ? 2 ಮತ್ತು 4 ಕೂಡಿಸಿದ್ರೆ ಆನ್ಸರ್ ಎಷ್ಟು? 6. ಮತ್ತು ಇದರಲ್ಲಿ ಎವ್ರೇಜ್ ಅಂದರೆ ಅತ್ತಾಗ ದೊಡ್ಡವರು ಅಲ್ಲ, ಇತ್ತಾಗ ಸಣ್ಣವರು ಅಲ್ಲ. ಹಂಗೆ ಈಗ ಸಣ್ಣ ನಂಬರ್ ಅಂದರೆ 2, ದೊಡ್ಡ ನಂಬರ್ ಅಂದರೆ 6. ಇದು ಈಗ ತೋರಿಸ್ತೀನಿ ನೋಡಿ. ಎವ್ರೇಜ್ ಅಂತ ಕೊಟ್ಟರೆ 4, ಎವ್ರೇಜ್ ನಂಬರ್ ಯಾವುದು? 4. ಈಗ ಇದನ್ನು ಕ್ಯಾನ್ಸಲ್ ಮಾಡಿ. ಈಗ ಕೌಂಟ್ ನಂಬರ್ಸ್ ಅಂದರೆ ಹೋಲ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಹೋಲ್ ಕಾಲಮ್ ಸೆಲೆಕ್ಟ್ ಮಾಡಿ, ಇಲ್ಲಿ ನೆಕ್ಸ್ಟು ಕೌಂಟ್ ನಂಬರ್ಸನ್ನೆಲ್ಲ ಕೊಟ್ಟರೆ ಇಲ್ಲಿದೆ ನೋಡಿ. ಇಲ್ಲಿ 4 ಕಾಲಮ್ಸಲ್ಲಿ ನಂಬರ್ಸ್ ಇದ್ದಾವಲ್ವಾ, 4 ಅಂತ ಬಂತಾ? ಇಲ್ಲಿ 3 ಕಾಲಮ್ಸಲ್ಲಿ ನಂಬರ್ಸ್ ಇದ್ದಾವೆ, 3 ಅಂತ ಬಂತಾ? ಇಲ್ಲೂ 3 ಕಾಲಮ್ಸಲ್ಲಿ ನಂಬರ್ ಇದ್ದಾವೆ, ಇಲ್ಲಿ 2, ಇಲ್ಲಿ 1. ಇದು ಕಾಲಮ್ ಒಂದೇ ಕಾಲಮ್ ಇದು. 3 ಅಂತ ಬಂತಾ? ಇಲ್ಲೂ 3 ಕಾಲಮ್ಸಲ್ಲಿ ನಂಬರ್ ಇದ್ದಾವೆ, ಇಲ್ಲಿ 3 ಅಂತ ಬಂತಾ? ಇಲ್ಲಿ 2 ಕಾಲಮ್ಸಲ್ಲಿ ನಂಬರ್ ಇದ್ದಾವೆ, ಇಲ್ಲಿ 2 ಅಂತ ಬಂತಾ? ಇದೇ ಥರ. ಮತ್ತು ಬೇಡ ತಡ್ರಿ, ತೋರಿಸ್ತೀನಿ. ಈಗ ಇದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಮ್ಯಾಕ್ಸ್ ಅಂತ ಕೊಟ್ಟರೆ ಮ್ಯಾಕ್ಸಿಮಮ್ ನಂಬರು. ಈ ಕಾಲಮಲ್ಲಿ ಮ್ಯಾಕ್ಸಿಮಮ್ ನಂಬರು ಅಂದರೆ ದೊಡ್ಡ ನಂಬರು 1745. ಈ ಕಾಲಮಲ್ಲಿ ದೊಡ್ಡ ನಂಬರು 656. ಈ ಕಾಲಮಲ್ಲಿ ದೊಡ್ಡ ನಂಬರು 3078. ಮತ್ತು ಈ ಕಾಲಮಲ್ಲಿ ದೊಡ್ಡ ನಂಬರು 16 ಆಯಿತಾ? ಈ ಕಾಲಮಲ್ಲಿ ಇವೆರಡು ಕಾಲಮಲ್ಲಿ ದೊಡ್ಡ ನಂಬರು 4. ಮ್ಯಾಕ್ಸ್ ಅಂದರೆ ಹಂಗೆ. ಮ್ಯಾಕ್ಸ್ ಅಂದರೆ ನಿಮಗೆ ದೊಡ್ಡ ನಂಬರು ಕಂಡುಹಿಡಿದು ಕೊಡುತ್ತೆ. ನೆಕ್ಸ್ಟು ನಾನು ಅಂಡು ಮಾಡ್ತೀನಿ ತಡ್ರಿ. ಅಂಡು ಮಾಡಿ ನೆಕ್ಸ್ಟ್ ಏನಿದೆ ಮಿನ್. ಇದು ಮ್ಯಾಕ್ಸ್ ಆಯಿತು. ಮಿನ್ ಅಂದರೆ
ಇನ್ನೊಂದು ಸಲ ಇವೆಲ್ಲ ಸೆಲೆಕ್ಟ್ ಮಾಡ್ತೀನಿ. ಯಾ ಬಂತಾ, ಇಲ್ಲಿ ಮಿನ್ ಅಂತ ಮಿನ್ ಮೇಲೆ ಕ್ಲಿಕ್ ಮಾಡಿದರೆ ಮಿನಿಮಮ್ ಸಣ್ಣ ನಂಬರ್ ಯಾವುದಿದೆ ಇದರಲ್ಲಿ 524. ಇದು 4 ಕಾಲಮ್ಸಲ್ಲಿ ಸಣ್ಣ ನಂಬರು 524. ಇದರಲ್ಲಿ ಸಣ್ಣ ನಂಬರು 111. ಇದರಲ್ಲಿ ಸಣ್ಣ ನಂಬರು 54. ಇದರಲ್ಲಿ ಸಣ್ಣ ನಂಬರು 0.5. ಇದರಲ್ಲಿ ಸಣ್ಣ ನಂಬರು 6 2. ಈ ಥರ ನೀವು ಯೂಸ್ ಮಾಡ್ಕೋಬೋದು. ಮಿನ್ ಮತ್ತು ಮ್ಯಾಕ್ಸ್ ಮತ್ತು ಕೌಂಟ್ ನಂಬರ್ಸ್ ಮತ್ತು ಸಮ್ ಈ ಥರ ಬರುತ್ತೆ. ಈ ವಿಡಿಯೋದಲ್ಲಿ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಯಾವ ಥರ ಮೈನಸ್ ಮಾಡೋದು ಮತ್ತು ಪ್ಲಸ್ ಮಾಡೋದು ಅಂದರೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮತ್ತು ಡಿವೈಡೆಡ್ ಬೈ ಯಾವ ಥರ ಮಾಡೋದು ಅಂತ, ಮತ್ತು ಮಿನಿಮಮ್ ಯಾವ ಥರ ಕಂಡುಹಿಡಿಬೋದು. ನೀವು ಒಂದು ಟೇಬಲ್ ಟೈಪ್ ಮಾಡಿರ್ತೀರ, ಅದರೊಳಗೆ ಸಣ್ಣ ನಂಬರ್ ಯಾವುದು ಅಂತ ಕಂಡುಹಿಡಿಯೋದು. ಮತ್ತು ಮ್ಯಾಕ್ಸ್ ಅಂದರೆ ನೀವು ಅದೇ ಒಂದು ಟೇಬಲಲ್ಲಿ ಯಾವುದು ದೊಡ್ಡ ನಂಬರ್ ಅಂತ ಕಂಡುಹಿಡಿಯೋದು. ಮತ್ತು ಕೌಂಟ್ ನಂಬರ್ ಅಂದರೆ ಈಗ ಒಂದು ಟೇಬಲ್ ನೀವು ಕ್ರಿಯೇಟ್ ಮಾಡಿದಾಗ ಆ ಟೇಬಲಲ್ಲಿ ಇದು ನೀವು ಏನೇನು ಎಷ್ಟು ದೊಡ್ಡದು ಟೈಪ್ ಮಾಡಿರ್ತೀರೋ ಅದಕ್ಕೆ ಟೇಬಲ್ ಅಂತಾರೆ. ನೀವು ಎಷ್ಟು ಒಂದು ಟೇಬಲ್ ಕ್ರಿಯೇಟ್ ಮಾಡಿದಾಗ ಎಷ್ಟು ಕಾಲಮ್ಸಲ್ಲಿ ನೀವು ಟೈಪ್ ಮಾಡಿದ್ದೀರ ಅಂತ ಕೌಂಟ್ ಮಾಡೋಕ್ಕೆ ಕೌಂಟ್ ನಂಬರ್ ಅಂತಾರೆ. ಸಮ್ ಅಂದರೆ ಅದೇ ಹೇಳಿದ್ನಲ್ಲ, ಅವು ಎರಡು ನೀವು ಯಾವುದಾದನ್ನು ಪ್ಲಸ್ ಮಾಡಬೇಕು. ಈಗ 6 ಮತ್ತು 2 ಪ್ಲಸ್ ಮಾಡ್ಬೇಕಂದ್ರೆ ಅವು ಎರಡನ್ನೂ ಸೆಲೆಕ್ಟ್ ಮಾಡಿ ಕೆಳಗೆ ಒಂದು ಎಕ್ಸ್ಟ್ರಾ ಕಾಲಮ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆಟೋ ಸಮ್ ತೋರಿಸಿದ್ನಲ್ಲ ಅದೇ ಆಟೋ ಸಮ್ ಕೊಟ್ಟರೆ ಇಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಕಾಣುತ್ತೆ, ಬೆಲ್ ಐಕನ್ ಮರೀದಲ್ಲೇ ಪ್ರೆಸ್ ಮಾಡಿ. ಏಕೆಂದರೆ ಇದೇ ಥರ ನಿಮಗೆ ಹೆಚ್ಚು ವಿಡಿಯೋ ಮಾಡ್ತಾ ಹೋಗ್ತೀನಿ. ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.